ಎಲ್ರಿಗೂ ಹಲಸಿನ ಹಣ್ಣು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಹಲಸಿನ ಹಣ್ಣು ತಿನ್ನೋದು ಮತ್ತು ಹಲಸಿನ ಹಣ್ಣಿಂದ ಬೇರೆ ಬೇರೆ ತಿಂಡಿಗಳನ್ನು ಮಾಡೋದು ಕೂಡ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಹಲಸಿನ ಹಣ್ಣು ಅಂದರೆ. ನನಗೆ ಹಲಸಿನ ಹಣ್ಣು ಅಂದರೆ ನನ್ನ ಪ್ರಾಣ. ಅಷ್ಟು ನನಗೆ ಇಷ್ಟ ಹಲಸಿನ ಹಣ್ಣು ಅಂತೇಳಿದರೆ. ಸೊ ಇವಾಗ ಕಟ್ ಮಾಡ್ತಾ ಇದ್ದಾರೆ ಹಲಸಿನ ಹಣ್ಣು. ಇದು ತುಂಬ ಹಣ್ಣಾಗಿಲ್ಲ, ಅಂದರೆ ಜಾಸ್ತಿ ಹಣ್ಣಾಗಿಲ್ಲ, ಬಟ್ ಸಿಹಿ ಇದೆ ಇದು ತುಂಬಾ. ನಾನು ಇದರಲ್ಲಿ ಇಷ್ಟು ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನಮ್ಮ ಊರುಗಳಲ್ಲಾದರೆ ಹಲಸಿನ ಹಣ್ಣು ಹೇಗಿದ್ದರೂ ಓಕೆ ಅಂತೇಳಿ. ಬಟ್ ಇಲ್ಲಿ ನಮಗೆ ಏನಂತೇಳಿದರೆ ಹಲಸಿನಕಾಯಿ ಹಣ್ಣು ತಗೋಬೇಕಾದ್ರೆ ಅದು ಒಳಗಡೆ ಎಷ್ಟಿರುತ್ತೆ ಹಲಸಿನ ಹಣ್ಣು ಅಂತೇಳಿ ಗೊತ್ತಿರಲ್ಲ ನೋಡಿ. ಅವಳು ಅವತ್ತೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನೋಡಿ ಪಾಪು. ಕಟ್ ಮಾಡಿ, ಅಂದರೆ ಸಂಜೆ ನಾವು ಕಟ್ ಮಾಡ್ತಾ ಇದ್ದೇವೆ. ಗುರುವಾರ ಸಂಜೆ ಇದನ್ನು ಕಟ್ ಮಾಡಿರ್ಬೋದು. ಗುರುವಾರ ಸಂಜೆ ಕಟ್ ಮಾಡಿ ಇಟ್ಟು ಅದನ್ನು ಫ್ರಿಜ್ನಲ್ಲಿ ಇಟ್ಟಿದ್ವಿ. ಸ್ವಲ್ಪ ತಿಂದಿದ್ದೀವಿ ಅಷ್ಟೇ, ಮತ್ತು ಉಳಿದದನ್ನೆಲ್ಲ ಫ್ರಿಜ್ನಲ್ಲಿ ಇಟ್ಬಿಟ್ಟಿದ್ದೀವಿ. ಸೊ ಇದರಲ್ಲಿ ಅಷ್ಟೊಂದು ಇದು ಕೂಡ ಇಲ್ಲ. ತುಳುವಲ್ಲಿ ನಾವು ಸುನೆ ಅಂತೇಳಿ ಹೇಳ್ತೀವಿ ನೋಡಿ, ವೈಟ್ ಕಲರಲ್ಲಿರುತ್ತೆ. ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ತುಳುವಲ್ಲಾದರೆ ಸುನೆ ಅಂತ ಹೇಳ್ತೀವಿ ಅಥವಾ ಮ್ಯಾಣ ಅಂತೆಲ್ಲ ಹೇಳ್ತೀವಿ. ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ವೈಟ್ ಕಲರಲ್ಲಿ ಇರುತ್ತೆ ನೋಡಿ, ಅದು ಅಷ್ಟೊಂದಿಲ್ಲ, ಒಂದು ಜಸ್ಟ್ ಸ್ವಲ್ಪ ಸ್ವಲ್ಪ ಇದೆ ಅಷ್ಟೇ. ಕೆಲವೊಂದರಲ್ಲಿ ಜಾಸ್ತಿ ಇರುತ್ತೆ. ಸೊ ಈ ಥರದನ್ನು ಕಟ್ ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ. ಸೊ ನೋಡಿ, ಎಲ್ಲ ಕಟ್ಟಿಂಗ್ ಎಲ್ಲ ಆಯಿತು. ಇವಾಗ ಅದನ್ನು ಅದರಿಂದ ತೆಗೆದ್ರೆ ಆಯಿತು. ಹಲಸಿನ ಹಣ್ಣು ಎಷ್ಟು ಇದು ಯೆಲ್ಲೋ ಕಲರಲ್ಲಿದೆ, ಕೆಲವೊಂದು ವೈಟ್ ಕಲರಲ್ಲಿರುತ್ತೆ, ಕೆಲವೊಂದು ಯೆಲ್ಲೋ ಕಲರಲ್ಲಿದ್ದರೆ ಸ್ವಲ್ಪ ಅದೇನು ಪಿತ್ತ ಥರ ಆಗುತ್ತೆ ಅಂತೇಳಿ ಹೇಳ್ತಾರೆ. ಜಾಸ್ತಿ ತಿಂದರೆ ಪಿತ್ತ ಆಗುತ್ತೆ ಅಂತೇಳಿ ಹೇಳ್ತಾರೆ. ವೈಟ್ ಕಲರದ್ದಾದರೆ ಅಷ್ಟೊಂದೇನು ತೊಂದರೆ ಇಲ್ಲ ಜಾಸ್ತಿ ತಿಂದ್ರೂ ಅಂತ. ಸೊ ಇವಾಗ ಇದರಲ್ಲಿ ಹಲಸಿನಕಾಯಿ ಬೀಜ ಕೂಡ ತೆಗೆದಿಟ್ಟಿದ್ದೇನೆ, ಯಾಕಂದರೆ ಅದು ಯೂಸ್ ಆಗುತ್ತೆ. ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ನಾನು 130 ರೂಪಾಯಿಗೆ ಸಿಗುತ್ತೆ ಅಂತೇಳಿ ಒಂದು ವಿಡಿಯೋ ಕೂಡ ಹಾಕಿದ್ದೆ ಇಲ್ಲೇ ಅಂತೇಳಿ. ಅದು ಸಂಡೇ ಲಾಸ್ಟ್ ಆಗ್ತಾ ಇದೆ ಇವಾಗ. ಸಂಡೇ ತನಕ ಇದೆ ಅಷ್ಟೇ ಲಾಸ್ಟ್. ಅಂದ್ರೆ 1 ಮಂತ್ ಅವರು ಅಂಗಡಿನ ಹಾಕ್ತಾರೆ 130 ರೂಪಾಯಿಗೆ. ಹಾಗಾಗಿ ನಮ್ಗೊಂದು ಇಂಪಾರ್ಟೆಂಟ್ ವಸ್ತು ಬೇಕಿತ್ತು, ಅದಕ್ಕೋಸ್ಕರ ಮತ್ತೆ ಪುನಃ ಹೋದ್ವಿ ನಾವು ಏನಾದ್ರೂ ಇದೆಯಾ ಅಂತ. ಮತ್ತೆ ನಾನು ವ್ಲಾಗ್ ಅಲ್ಲೆಲ್ಲ ತೋರಿಸಿದೀನಿ 130 ರೂಪಾಯಿಗೆ ಸಿಗುವಂತದ್ದು ಯಾವ್ದೆಲ್ಲ ತಗೊಂಡಿದ್ದೆ ಅಂತೇಳಿ. ಹಾಗೇನೆ ನಮ್ಗೆ ಪಾಟ್ ಬೇಕಿತ್ತು. ಯಾವ್ದಕ್ಕೆ ಪಾಟ್ ಅಂದ್ರೆ ಅಲೋವೆರಾ ಗಿಡಕ್ಕೆ. ನೀವು ನೋಡಿದೀರ ಅಲೋವೆರಾ ಎಷ್ಟು ಹೈಟ್ ಹೋಗಿದೆ ಅಂತ. ಸೊ ಅದು ಅಷ್ಟರ ತನಕ ಅದು ಒಳಗಡೆ ಪಾಟ್ ಒಳಗಡೆ ಮುಳುಗ್ಬೇಕು. ಅದಕ್ಕೋಸ್ಕರ ನಮ್ಗೆ ದೊಡ್ಡ ಪಾಟ್ ಬೇಕಿತ್ತು. ಅಂಗಡಿಯಲ್ಲಿ ಕೇಳಿದ್ರೆ 200 ರೂಪಾಯಿ 190 ರೂಪಾಯಿ ಹೇಳಿದ್ರು. ಸೇಮ್ ಪಾಟ್, ಸೇಮ್ ಹೈಟ್, ಸೇಮ್ ಇದಿರೋದಕ್ಕೆ. ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇದು ನಮ್ಗೆ 130 ರೂಪಾಯಿಗೆ ಸಿಕ್ತು ನೋಡಿ. ಇಷ್ಟು ದೊಡ್ಡ ಪಾಟ್, ಎಷ್ಟು ಗಟ್ಟಿ ಇದೆ ಗೊತ್ತಾ. ಸೇಮ್ ಇದು ಅಂಗಡಿಯಲ್ಲೂ ಸೇಮ್ ಇದೇ ತರ ಇದೆ, ಇಷ್ಟೇ ದೊಡ್ಡದು. ಅಂಗಡಿಯಲ್ಲಿ ಕೇಳಿದಕ್ಕೆ 200 ರೂಪಾಯಿ ಹೇಳಿದ್ರು. ಸೊ ಅದಕ್ಕೆ ಮತ್ತೆ ನಾವು ತಗೊಳ್ಳೋದಕ್ಕೆ ಹೋಗಿಲ್ಲ, ಜಾಸ್ತಿ ಆಯ್ತು ರೇಟ್ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಾದ್ರೂ ಇಡ್ತಾರ ಅಂತ ನೋಡ್ತಾ ಇದ್ವಿ, ಬಟ್ ಫೈನಲಿ ಇಟ್ಟಿದ್ರು ಇದನ್ನ ಪಾಟ್ ಅನ್ನ. ಇವಾಗ ಒಂದು 2 ಡೇಸ್ ಬಿಫೋರ್ ಅಷ್ಟೇ ಇಟ್ಟಿದ್ದಾರೆ ಅಷ್ಟೇ ಇದು ಪಾಟ್ ಗಳನ್ನ. ಹಾಗಾಗಿ ಮತ್ತೆ ತಗೊಂಡ್ವಿ. ಇದು 24 ನಂಬರ್, ಇದು 130 ರೂಪಾಯಿ ನೋಡಿ, ಎಷ್ಟು ತುಂಬಾ ದೊಡ್ಡದಿದೆ. ನೆಕ್ಸ್ಟ್ ಇವಾಗ ಅಲೋವೆರಾ ಗಿಡ ನಡೋದಿದೆ, ಅವಾಗ ನಾನು ನಿಮ್ಗೆ ಅಲೋವೆರಾ ಗಿಡ ನೆಟ್ಟಾಗ ತೋರಿಸ್ತೀನಿ ನೋಡಿ ಎಷ್ಟು ಹೈಟ್ ಇದೆ ಮತ್ತೆ ಎಷ್ಟು ದೊಡ್ಡದಿದೆ ಅಂತ. ಆಮೇಲೆ ಇನ್ನು 3 ತಗೊಂಡ್ವಿ, ಯಾಕಂದ್ರೆ ಒಂದು ಎಕ್ಸ್ಟ್ರಾ ಸಿಕ್ತು. ಇದಕ್ಕೆ ಆಕ್ಚುಲಿ 60 ರೂಪಾಯಿ ಇರೋದು ಇಷ್ಟು ಚಿಕ್ಕ ಪಾಟ್ಗಳಿಗೆ. ನೀವು ಅಂಗಡಿಯಲ್ಲಿ ತಗೊಂಡ್ರು 60 ರೂಪಾಯಿ, ಎಲ್ಲಾದ್ರೂ ಡಿಮಾರ್ಟ್ ಎಲ್ಲ ಹೋದ್ರು 60 ರೂಪಾಯಿ ಇರುತ್ತೆ. ಬಟ್ ನಮ್ಗೆ ಇದು 130 ರೂಪಾಯಿಗೆ ಎಷ್ಟು ಸಿಕ್ತು ಅಂತ ಹೇಳಿದ್ರೆ 3 ಸಿಕ್ಕಿದೆ ಆಯ್ತಾ. 60 ರೂಪೀಸ್ ಇರೋದು. ಇದು 60, ಇದು 60, ಇದು 60, 618, 180 ರೂಪಾಯಿ ಆಗತ್ತಿಲ್ಲ ಅಂದ್ರೆ 130 ರೂಪಾಯಿಗೆ ನಮ್ಗೆ 3 ಪಾಟ್ ಸಿಗುತ್ತೆ. ತೆಗ್ದಿರ್ತೀವಿ, ಆಮೇಲೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಬಹುದು ಅಂತ. ಇದು ಆಲ್ಮೋಸ್ಟ್ 60 ಇರುತ್ತೆ, ಬಟ್ ಒಂದು 50 ರೂಪಾಯಿ ನಮ್ಗೆ ಇದು ಕಡಿಮೆ ಆಯ್ತು 3 ಪಾಟ್ಗಳಿಗೆ. ನೆಕ್ಸ್ಟ್ ಆಮೇಲೆ ತಗೊಂಡಿರೋದು ಇದು ಯಾವ್ದಕ್ಕೆ, ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಉಪ್ಪೆಲ್ಲ ಹಾಕಿರ್ತಾರೆ. ಆಮೇಲೆ ನೀವು ಅಂಗಡಿಯಲ್ಲಿ ಹೋಗಿ ಕೇಳಿದ್ರಿ, ಇದಕ್ಕೆ ಅಂಗಡಿಗಳಲ್ಲಿ ಅಥವಾ ಈ ತರ ಈಗ ಇಲ್ಲೆಲ್ಲ ರಾಜಸ್ಥಾನ ಅಂಗಡಿಗಳೆಲ್ಲ ಹಾಕ್ತಾ ಇರ್ತಾರೆ. ನಾನು ಅದು ವಿಡಿಯೋ ಮಾಡಿರ್ಲಿ, ನೆಕ್ಸ್ಟ್ ಟೈಮ್ ಯಾವತ್ತಾದ್ರು ಹೋದ್ರೆ ಇದ್ರೆ ನಾ ವಿಡಿಯೋ ಮಾಡಿ ಹಾಕ್ತೇನೆ. ಅಲ್ಲಿ ಯಾವ ತರದ್ದೆಲ್ಲ ಇಟ್ಟಿರ್ತಾರೆ ಅಂತ. ಈ ಸ್ಟೈಲಿಶ್, ಈ ಮಣ್ಣಿನ ಈ ತರದ್ದೆಲ್ಲ ಇರುತ್ತೆ. ಇದಕ್ಕೆಲ್ಲ ಆಲ್ಮೋಸ್ಟ್ 250-300 ರೂಪಾಯಿ ಇದ್ದೇ ಇರುತ್ತೆ. ಬಟ್ ಇದು 130 ರೂಪಾಯಿಗಲ್ಲಿ ಹಾಕಿದ್ರು, ಹಾಗಾಗಿ ತಗೊಂಡ್ವಿ. ಇದು ಉಪ್ಪೆಲ್ಲ ಹಾಕಿಡೋದಿಕ್ಕಾಗುತ್ತೆ. ಇದರಲ್ಲಿ ಈಗ ನಾನು ಹುಡಿ ಉಪ್ಪು ಹಾಕಿಟ್ಟಿದ್ದೆ ನೋಡಿ. ಇದು ನಂಗೆ ತುಂಬಾನೇ ಇಷ್ಟ ಆಯ್ತು. ಏನಾದ್ರೂ ಇದಕ್ಕೆ ನೀರು ತುಂಬಿಕೊಂಡಿದ ಅಂತ ನೋಡ್ತಾ ಇದ್ದೇನೆ, ಇಲ್ಲ
ಈ ತರ ಉಪ್ಪುಗಳನ್ನೆಲ್ಲ ಹಾಕೋದಿಕ್ಕೆ ಇದು ಯೂಸ್ ಮಾಡ್ತಾರೆ, ಮತ್ತೆ ಉಪ್ಪಿನಕಾಯಿ ಎಲ್ಲ ಹಾಕೋದಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಈ ಸ್ಟೈಲ್ ಅಲ್ಲಿ ಒಂದ್ ತಗೊಂಡಿದ್ದು, ಇನ್ನೊಂದಿದೆ ತೋರಿಸ್ತೀನಿ. ಇದು 130 ರೂಪಾಯಿ ಈ ಸ್ಟೈಲ್ ನಲ್ಲಿ. ಇನ್ನೊಂದಿದೆ, ಇದರಲ್ಲಿ ಕಲ್ಲುಪ್ಪು ಹಾಕಿಟ್ಟಿರೋದು ನೋಡಿ. ಇದು 130 ರೂಪಾಯಿ. ಎಷ್ಟು ಭಾರ ಇದೆ ಗೊತ್ತಾ ಇದು. ನೀವು ಅಂಗಡಿಯಲ್ಲಿ ಇದಕ್ಕೆ ಆಲ್ಮೋಸ್ಟ್ 250ರಿಂದ 300 ಹೇಳ್ತಾರೆ. ಮತ್ತೆ ಇಲ್ಲೆಲ್ಲ ತುಂಬಾ ಕಡೆ ಕೇಳಿ ನೋಡಿದ್ವಿ, ನಮ್ಗೆ ಬೇಕಿತ್ತಿದು. ಉಪ್ಪೆಲ್ಲ ಹಾಕಿಡೋದಿಕ್ಕೆ ಚೆನ್ನಾಗಿರುತ್ತೆ, ಬಟ್ ನಿಮ್ಗೆ ಗೊತ್ತಲ್ವಾ, ನಾವು ರೇಟ್ ಜಾಸ್ತಿ ಆದ್ರೆ ತಗೊಳ್ಳೋದೇ ಇಲ್ಲ. ಸೊ ಇದು 130 ರೂಪಾಯಿ. ಸೊ ಆಮೇಲೆ ಈ ತರದ್ದು ತಗೊಂಡಿದ್ದು, ಇದು ಮಣ್ಣಿದೆ. ಇದು ಸಹ ಇದು 6 ಪೀಸ್, 6 ಪೀಸಿಗೆ 130 ರೂಪಾಯಿ. ಇದು ಪ್ಲಾಸ್ಟಿಕ್ ಅಲ್ಲ, ಮಣ್ಣಿದು. ಬಿದ್ರೆ ಹೊಡೆದೋಗುತ್ತೆ. ಈಗ ಪಾಪು ನನ್ನ ಹಿಂದೆನೆ ಓಡಿ ಬರ್ತಾ ಇಲ್ಲ. ಇದು ಈ ಡಿಸೈನ್ ಅಲ್ಲಿ 3 ತಗೊಂಡಿರೋದು. ಈ ಡಿಸೈನ್ ಅಲ್ಲಿ ಡಿಮಾರ್ಟ್ ಅಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದಕ್ಕೆ, ಆಯ್ತಾ. 130 ರೂಪಾಯಿಗೆಲ್ಲ ಸಿಗಲ್ಲ. ಆಮೇಲೆ ಈ ಡಿಸೈನ್ ಅಲ್ಲಿ 3, ಒಟ್ಟಿಗೆ 6 ಪೀಸ್, 6 ಪೀಸಿಗೆ 130 ರೂಪಾಯಿ. ನೀವು ಡಿಮಾರ್ಟ್ ಅಲ್ಲೆಲ್ಲ ತಗೊಳ್ಳಿಕ್ ಹೋದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇದೆ ಮಣ್ಣಿನಕ್ಕೆಲ್ಲ. ಈ ತರದೆಲ್ಲ ಗಾಜಿದೆಲ್ಲ ನಮ್ಗೆ, ಈ ತರದೆಲ್ಲ ಮಣ್ಣಿನ ಪಾತ್ರೆ ಆಮೇಲೆ ಗಾಜಿದೆಲ್ಲ ನಮ್ಗೆ ಕಡಿಮೆಗಂತೂ ಸಿಗೋದೇ ಇಲ್ಲ. ಈ ತರ ಕಡಿಮೆಗೆ ಹಾಕಿದಾಗ ತಗೊಂಡು ಇಟ್ಕೊಂಡ್ರೆ ಮತ್ತೆ ಯಾವತ್ತಿಗಾದ್ರೂ ಇದು ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ತಗೊಂಡಿರೋದು 130 ರೂಪಾಯಿಗೆ. ಈ ಗಿಡಗಳನ್ನು ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತೇಳಿದರೆ, ಇದು ಹೇಗಿತ್ತು ಗಿಡ ಅಂತೇಳಿದರೆ ಸತ್ತು ಹೋಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಅದು ಇದಾಗಿತ್ತು, ಚೆನ್ನಾಗಿರಲಿಲ್ಲ. ಬಟ್ ಇದಕ್ಕೆ ಏನು ಹಾಕಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ನಿಮಗೆ ಮುಂದಿನ ವ್ಲಾಗ್ನಲ್ಲಿ ತಿಳಿಸ್ತೇನೆ. ಅದಕ್ಕೆ ನಾವೊಂದು ಏನು ಈ ಗಾರ್ಡನ್ ಇರುತ್ತೆ ನೋಡಿ, ಅವ್ರ ಹತ್ರ ಹೋಗಿಬಿಟ್ಟು ಈ ಥರ ಆಗಿದೆ ಅಂತ ಹೇಳಿ ಅದಕ್ಕೆ ಒಂದು ಮೆಡಿಸಿನನ್ನು ತಗೊಂಡು ಬಂದಿದ್ವಿ. ಅದನ್ನು ಹಾಕಿದ ನಂತರ ಯಾವ ರೀತಿಯಾಗಿ ಗುಲಾಬಿ ಬಂದಿದೆ ಅಂತ ನಾನು ನಿಮಗೆ ಹೇಳ್ತೇನೆ. ಹಾಗೇನೆ ಇದು ಕೂಡ ಅಷ್ಟೇ, ಗುಲಾಬಿ ಗಿಡ ಅಲ್ಲಿಂದನೇ ಒಂದು ತಗೊಂಡು ಬಂದಿರೋದು. ನಾನು ನಿಮ್ಗೆ ಹಿಂದಿನ ವ್ಲಾಗಲ್ಲೆಲ್ಲ ತಿಳಿಸಿದ್ದೆ. ಸೊ ಅದು ಕೂಡ ನಾನು ಯಾವ ಥರ ಮೆಡಿಸಿನ್ ಹಾಕಿದ್ದು ಅಂತ ಹೇಳ್ತೇನೆ. ಇದು ಬಂದು ಸಾಗುವಾನಿ ಎಲೆ. ಇವತ್ತು ನಾವು ಮಾಡ್ತಾ ಇರೋದು ಸಾಗುವಾನಿ ಎಲೆಯಿಂದ ಮಾಡ್ತಾ ಇರುವಂತಹ ಹಲಸಿನ ಹಣ್ಣಿನ ಗಟ್ಟಿ ಮಾಡ್ತಾ ಇರೋದು. ನಾನು ಆಲ್ಮೋಸ್ಟ್ ನಿಮಗೆ ಬಾಳೆಕಾಯಿಯ ಎಲೆಯಿಂದ, ಬಾಳೆ ಎಲೆಯಿಂದ ಹಲಸಿನ ಹಣ್ಣಿನ ಗಟ್ಟಿ ಮಾಡೋದು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನಾನು. ನೋಡಿ, ಇದು ಫ್ರಿಜ್ನಲ್ಲಿ ಇಟ್ಟಿದ್ವಿ, ಏನಾಗಿಲ್ಲ, ತೊಂದರೆ ಇಲ್ಲ. ಸೊ ಹಲಸಿನ ಹಣ್ಣಿನ ವ್ಲಾಗ್ ನೀವು ನೋಡಿದರೆ ಅದು 65,000 ವ್ಯೂಸ್ ಹೋಗಿದೆ, ನೀವು ನೋಡಿರ್ಬೋದು. ಇದು ಶುಕ್ರವಾರ ರಾತ್ರಿ ಇದನ್ನು ಕಟ್ ಮಾಡ್ತಾ ಇದ್ದೇವೆ. ಗುರುವಾರ ರಾತ್ರಿ ಕಟ್ ಮಾಡಿ ಫ್ರಿಜ್ನಲ್ಲಿ ಇಟ್ಟಿರೋದು ಏನು ಹಲಸಿನ ಹಣ್ಣನ್ನು. ಇವಾಗ ಶುಕ್ರವಾರ ರಾತ್ರಿ ಅದನ್ನೆಲ್ಲ ಬಿಡಿಸಿ ಅದನ್ನು ನಾವು ಏನು ಕಟ್ ಮಾಡಿ ಹಲಸಿನ ಹಣ್ಣಿನ ಗಟ್ಟಿ ಮಾಡ್ತಾ ಇದ್ದೇವೆ. ಶನಿವಾರ ಮಾರ್ನಿಂಗಿಗೂ ತಿನ್ನೋಕ್ಕಾಗುತ್ತೆ ಅಂತೇಳಿ ಸೊ ನೈಟೇ ಮಾಡಿ ಇಡ್ತಾ ಇದ್ದೇವೆ. ನಿಮಗೆ ನೆಕ್ಸ್ಟ್ ಡೇ ಅದು ಮಾರ್ನಿಂಗಿಗೆ ಚೆನ್ನಾಗಾಗೋದು, ಬಿಸಿ ಬಿಸಿ ಅಷ್ಟೊಂದು ಚೆನ್ನಾಗಾಗಲ್ಲ, ನೆಕ್ಸ್ಟ್ ಡೇಗೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗೆಲ್ಲ ಕಟ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಅವಳು ಕೂಡ ತಿಂತಾ ಇದ್ದಾಳೆ, ಪಾಪು ಕೂಡ ನೋಡಿ ಅಪ್ಪನ ಹತ್ರ ಕೇಳ್ಕೊಂಡು ತಿಂತಾ ಇದ್ದಾಳೆ. ಅಂದರೆ ಅವಳಿಗೇನು ಜಾಸ್ತಿ ಕೊಟ್ಟಿಲ್ಲ, ಚಿಕ್ಕದ ಪೀಸಾಗಿ ಕೊಟ್ಬಿಡೋದು. ಅದು ಅವಳು ತಿಂದ ನಂತರ ಮತ್ತೆ ಕೇಳ್ತಾಳೆ, ಏನು ತಿಂದಿಲ್ಲ ಅವಳು. ಅವಳಿಗೆ ಎಷ್ಟು ಬೇಕು ಅಷ್ಟೇ ತಿಂತಾಳೆ, ಮತ್ತೆ ಬರಲ್ಲ ಅವಳು. ಅವಳಿಗೆ ಹೊಟ್ಟೆ ಫುಲ್ ಆಗಿದಾಯಿತು ಅಂತ ಹೇಳಿದರೆ ಮತ್ತೆ ಅವಳು ತಗೊಳ್ಳೋಕ್ಕೆ ಬರಲ್ಲ. ಸೊ ಸಾಗುವಾನಿ ಎಲೆಯಿಂದ ಮಾಡ್ತಾ ಇರೋದು ಇದೊಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು, ಸಾಗುವಾನಿ ಎಲೆಯಿಂದ ಮಾಡೋದು. ಸೊ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ ನೋಡಿ. ಬಾಳೆ ಎಲೆಯಿಂದ ಮಾಡಿದ್ದು ನಾನು ಅದೇ ಹೇಳಿದೆ ಅಲ್ವಾ ನಿಮಗೆ, 65,000 ವ್ಯೂಸ್ ಹೋಗಿದೆ. ನೀವು ರೆಸಿಪಿ ವಿಡಿಯೋದಲ್ಲಿ ನೋಡಿರ್ಬೋದು, ಅದನ್ನು 65,000 ಹೋಗಿದೆ ವ್ಯೂಸು. ನೆಕ್ಸ್ಟ್ ಇವಾಗ ಏನು ಅಂತೇಳಿದರೆ, ಈ ಥರ ನೀವು ತೆಂಗಿನಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋಬೇಕು. ಇವಾಗ ರುಬ್ತಾ ಇದ್ದೀವಿ. ನಾವು ಮಿಕ್ಸಿ ಜಾರ್ನಲ್ಲಿ ರುಬ್ಬಲ್ಲ, ನಾವು ಗ್ರೈಂಡರ್ನಲ್ಲಿ ರುಬ್ಬೋದು. ಕೆಲವರು ಏನಂತೇಳಿದರೆ ಮಿಕ್ಸಿ ಜಾರಲ್ಲೇ ಜಾಸ್ತಿ ಜನ ರುಬ್ತಾರೆ, ಗ್ರೈಂಡರ್ನಲ್ಲಿ ರುಬ್ಬಲ್ಲ. ಯಾಕಂದರೆ ಅದು ಕಲ್ಲು ತಿರುಗಲ್ಲ ಅಂತ ಹೇಳ್ತಾರೆ. ಬಟ್ ತಿರುಗುತ್ತೆ, ಏನು ತೊಂದರೆ ಇಲ್ಲ. ಹೇಗೆ ತಿರುಗುತ್ತೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಏನಂದರೆ ಈ ಹಲಸಿನ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನೆಲ್ಲ ಹಾಕೋಬೇಕು. ಅದನ್ನು ಹಾಕೊಂಡು ಆದ ನಂತರನೇ ಅಕ್ಕಿನ ಹಾಕೋಬೇಕು. ಇವಾಗ ಅಕ್ಕಿ ಎಲ್ಲ ಹಾಕಿದಾಗಿದೆ ನೋಡಿ. ಇವಾಗ ತಿರುಗ್ತಾ ಇದೆ ನೋಡಿ. ಫಸ್ಟ್ ತಿರುಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅದು ಹಲಸಿನ ಹಣ್ಣಿಂದ ಸ್ವಲ್ಪ ನೀರು ಬಿಡಬೇಕು. ಯಾಕಂದರೆ ನಾವಿದಕ್ಕೆ ಸ್ವಲ್ಪನೂ ನೀರು ಹಾಕಲಿಕ್ಕಿಲ್ಲ. ಕೆಲವೊಬ್ಬರು ಹಾಕ್ತಾರೆ, ಹಲಸಿನ ಹಣ್ಣು ಗಟ್ಟಿತ್ತು ಅಂತಂದರೆ ಹಾಕ್ತಾರೆ, ಬಟ್ ನಾವು ಹಾಕಿಲ್ಲ ನೀರು. ಮತ್ತು ಅದು ನೀರು ಥರ ಆಗುತ್ತೆ, ಅದು ಮತ್ತು ಚೆನ್ನಾಗಿ ಬರಲ್ಲ ಅಂಥೇಳಿ ನಾವು ನೀರೆಲ್ಲ ಏನು ಹಾಕಿಲ್ಲ. ಫಸ್ಟ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಒಂದು 5 ಮಿನಿಟ್ಸ್. ಆಮೇಲೆ ಅದು ತನ್ನಷ್ಟಕ್ಕೆ ತಿರುಗುತ್ತೆ ನೋಡಿ, ತಿರುಗ್ತಾ ಇದೆ ನೋಡಿ. ಫಸ್ಟಿಗೆ ಒಂದು 5 ನಿಮಿಷ ಕಷ್ಟ ಆಗುತ್ತೆ. ಅಕ್ಕಿ ಮತ್ತು ಹಲಸಿನ ಹಣ್ಣನ್ನು ಒಟ್ಟಿಗೆ ನೀವು ಹಾಕಿಬಿಡಿ, ಅವಾಗೇನು ತೊಂದರೆ ಆಗಲ್ಲ.
ಇವಾಗ ನೋಡಿ ಹಲಸಿನ ಹಣ್ಣಿದ್ದು ನೋಡಿ ಅಕ್ಕಿ ಎಲ್ಲ ಹಾಕಿ ರುಬ್ಬಿದ್ದಾಗಿದೆ ನೋಡಿ, ಇಷ್ಟ ಆಯಿತು. ನೆಕ್ಸ್ಟ್ ಇವಾಗ ನೋಡಿ ಇದು ತೆಂಗಿನಕಾಯಿ ಕಟ್ ಮಾಡಿದ್ವಿ ಅಂತ ಹೇಳಿದಲ್ವಾ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಏನಕ್ಕೆ ಹಾಕ್ಕೊಳ್ಳೋದು ಅಂತ ಹೇಳಿದರೆ ತಿನ್ನೋದಕ್ಕೆ ಮಿಡ್ಲಲ್ಲಿ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಹುರಿದಿರ್ತೀವಲ್ವ, ತೆಂಗಿನಕಾಯಿ ತುಪ್ಪದಲ್ಲಿ ಹುರಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಹಾಕ್ಕೋತೀವಿ. ಇದನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೆಣ್ಣೆ ಹಾಕ್ತಾರೆ. ಇವಾಗ ಎಲೆಯನ್ನು ನಾನು ಚೆನ್ನಾಗಿ ಒರೆಸ್ತಾ ಇದ್ದೇನೆ ನೋಡಿ. ಇದು ಬಂದು ಸಾಗುವಾನಿ ಎಲೆ. ಕೆಲವೊಂದು ಸಾಗುವಾನಿ ಎಲೆಯಲ್ಲಿ ಫುಲ್ಲು ಕೆಂಪಾಗಿಬಿಡುತ್ತೆ, ಅಂದರೆ ಅದು ಎಳ ಎಲೆ ಮತ್ತು ಬೆಳೆದಿದ್ದ ಎಲೆ ಅಂತೆಲ್ಲ ಇರುತ್ತೆ. ಇದು ಯಾವ ಥರ ಇದೆ ಅಂತ ನಂಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಇದೇನು ತುಂಬ ಬೆಳೆದಿಲ್ಲ ಅಂತ ಅನಿಸುತ್ತೆ. ಎಳತ್ತು ಎಲೆಯಲ್ಲೆಲ್ಲ ಹಾಕಿದರೆ ನೀವು ಮಾಡಿದರೆ ಫುಲ್ಲು ರೆಡ್ ಕಲರ್ ಬಂದುಬಿಡುತ್ತೆ. ಇದು ರೆಡ್ ಕಲರಲ್ಲಿ ಅಷ್ಟು ಬಂದಿಲ್ಲ. ಸೊ ಅದು ಎಲೆಯ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನಿಮ್ಗೆ ಗೊತ್ತಿದೆ ಅಲ್ವಾ ಸಾಗುವಾನಿ ಎಲೆದು ರೆಡ್ ಹೆಂಗಿರುತ್ತೆ ಅಂತ. ಸೊ ನೋಡಿ ಇದೀಗ ಹಾಕ್ತಾ ಇದ್ದೇನೆ. ಸಾಗುವಾನಿ ಎಲೆಯಲ್ಲಿ ಮಾಡಿದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಅದೊಂಥರ ಬೇರೆಯೇ ಟೇಸ್ಟು. ಬಾಳೆ ಎಲೆದು ಕೂಡ ಬೇರೆ ಟೇಸ್ಟು. ನೋಡಿ ಈ ಥರ ಮಡಚಿ ಇದನ್ನು ಈ ಥರ ಇಟ್ಟರೆ ಆಯ್ತು ಅಷ್ಟೇ, ಬೇರೆ ಏನಿಲ್ಲ. ಇದು ಕಷ್ಟನೇ ಇಲ್ಲ. ನಿಮಗೆ ಬಾಳೆ ಎಲೆಯಲ್ಲಿ ಆದರೆ ಏನಾಗುತ್ತೆ ಅಂದರೆ ಬಾಳೆ ಎಲೆಗೆ ಹಾಕಿದ ತಕ್ಷಣ ಅದು ನೀರು ಥರ ಆಗಿಬಿಡುತ್ತೆ, ಹಿಟ್ಟು ಜಾಸ್ತಿ ಏನಾದ್ರು ಇದಾಗುತ್ತೆ. ಬಟ್ ಈ ಎಲೆಯಲ್ಲಿ ಆ ಥರ ಏನಾಗಲ್ಲ ನೋಡಿ. ಈ ಥರ ತೆಗ್ದಾಯಿತು, ಮಡಚಿ ಇಟ್ಟರೆ ಆಯಿತು, ಈಸಿ ಸಾಗುವಾನಿಯ ಎಲೆ ಇದ್ದರೆ. ಸೊ ಇದೊಂಥರ ಟೇಸ್ಟ್ ಬೇರೆಯೇ. ಬಾಳೆ ಎಲೆಯಲ್ಲಿ ನೀವು ಕಟ್ಟಿದರೆ ಅದೊಂಥರ ಟೇಸ್ಟ್ ಬೇರೆ, ಈ ಸಾಗುವಾನಿ ಎಲೆಯಲ್ಲಿ ನೀವು ಈ ಥರ ಕಟ್ಟಿದರೆ ಅದೊಂಥರ ಟೇಸ್ಟ್ ಬೇರೆ. ಇನ್ನೊಂದು ಎಲೆ ಇದೆ, ಉಪ್ಪಳಿಗೆದ ಹೀರೆ ಅಂತೇಳಿ ಹೇಳ್ತೀವಿ ತುಳುವಲ್ಲಿ ನಾವು. ಕನ್ನಡದಲ್ಲಿ ತೇಗದ ಹೀರೆ ಅಂತ ಹೇಳ್ತಾರೆ ಅಂತ ಅಂದ್ಕೊಳ್ತೀನಿ. ತೇಗದ ಮರ ಬರುತ್ತೆ ನೋಡಿ, ಅದನ್ನಿಸುತ್ತೆ. ಅದೊಂಥರ ಟೇಸ್ಟು ಬೇರೆ. ಆಮೇಲೆ ಇನ್ನೊಂದು ಎಲೆ ಇದೆ, ಅದರ ಹೆಸರು ಗೊತ್ತಿಲ್ಲ ನನಗೆ, ತುಳುವಲ್ಲಿ ಏನೋ ಹೆಸರು ಹೇಳ್ತಾರೆ. ಅದು ನಾನು ಆಲ್ರೆಡಿ ಒಂದು ವಿಡಿಯೋ ಏನೋ ಮಾಡಿದ್ದೆ ನಾನು ನಿಮಗೆ ಹಿಂದೆ. ಅದೊಂಥರ ಎಲೆಯಲ್ಲಿ ಕಟ್ಟಿದರೆ ಅದೊಂಥರ ಟೇಸ್ಟ್ ಬೇರೆ. ಸೊ ಬೇರೆ ಬೇರೆ ಎಲೆಯಲ್ಲಿ ಇದನ್ನು ಈ ಥರ ಕಟ್ಟಿ ಇಡ್ಬೋದು, ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ನಾವು ಬಾಳೆ ಎಲೆಯಲ್ಲಿ ಕಟ್ಟಿ ಮಾಡಿದ್ವಿ ಹೋದ ವರ್ಷ, ಅದಕ್ಕಿಂತ ಮುಂದಿನ ವರ್ಷ ಎಲ್ಲ ಅದೆಲ್ಲ ತಿಂದಿದ್ವಿ. ಸೊ ಈ ಸಾಗುವಾನಿ ಎಲೆಯಲ್ಲಿ ಮಾಡೋಣ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಮತ್ತು ಡಿಫ್ರೆಂಟಾಗಿ ಮಾಡಬೇಕು, ಯಾವಾಗಲೂ ಒಂದೇ ಥರ ಮಾಡಬಾರ್ದು. ಒಂದೇ ಎಲೆಯಲ್ಲಿ ಕಟ್ಟಿ ತಿನ್ನೋದ್ರಿಂದ ಚೆನ್ನಾಗಿರಲ್ಲ, ಡಿಫ್ರೆಂಟ್ ಆಗಿರಲಿ ಅಂತೇಳಿ ಸೊ ಈ ಥರ ಈ ಸಾಗುವಾನಿ ಎಲೆಯಿಂದ ಕಟ್ಟಿ ಅದನ್ನು ಇಡ್ತಾ ಇದ್ದೇವೆ. ಸೊ ತುಂಬಾ ಟೇಸ್ಟ್ ಅಂತೂ ಡಿಫ್ರೆಂಟ್, ಅದರ ಪರಿಮಳ ಕೂಡ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಂದು ಜನರಿಗೆ ಈ ಎಲೆಯಲ್ಲಿ ಕಟ್ಟೋದು ಗೊತ್ತಿರಲ್ಲ. ಸೊ ಏನಿಲ್ಲ, ಎಲೆನೇನು ಬಾಡಿಸಬೇಕು ಅಂತ ಏನಿಲ್ಲ. ಬಾಳೆ ಎಲೆ ಆದರೆ ನಾವೇನು ಮಾಡಬೇಕು, ಅದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಅದನ್ನು ಬಾಡಿಸಬೇಕು. ಒಲೆ ಇದ್ದರೆ ಒಲೆಯಲ್ಲೆಲ್ಲ ಬಾಡಿಸಬೇಕು, ಆ ಥರ ಏನಿಲ್ಲ. ಇದನ್ನು ಜಸ್ಟ್ ನೀವು ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಎಲೆಯಲ್ಲಿ ಹಾಕಿದ್ರೆ ಆಯಿತು, ಬೇರೆ ಏನು ಮಾಡಲಿಕ್ಕೂ ಇಲ್ಲ. ಇದು ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು. ಕೆಲವೊಬ್ಬರಿಗೆ ಸಾಗುವಾನಿ ಎಲೆ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಕೆಲವೊಬ್ರಿಗೆ ಗೊತ್ತಿದ್ದು ಅದನ್ನು ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ, ಭಯ ಇರುತ್ತೆ. ಸೊ ಅದರಿಂದ ಎಲೆಯಿಂದ ಆಗುತ್ತಾ ಇಲ್ವಾ ಅಂತೇಳಿ. ಸೊ ಈ ಥರ ನಾವು 2 ಪಾತ್ರೆಯಲ್ಲಿ ಇಡ್ತಾ ಇದ್ದೀವಿ, ಒಂದು ಸ್ಟೀಲ್ ಪಾತ್ರೆ, ಇನ್ನೊಂದು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ. ಯಾಕಂದರೆ ಒಂದರಲ್ಲೇ ಹಿಡಿಯಲ್ಲ, ಯಾಕಂದರೆ ಇದು ತುಂಬ ಚಿಕ್ಕದು. ಯಾಕಂದರೆ ನಾವಿಬ್ಬರು ಇರೋದ್ರಿಂದ ಚಿಕ್ಕದಾಗಿ ಪಾತ್ರೆ ತಗೊಂಡಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಇವತ್ತು ಶನಿವಾರ ಮಾರ್ನಿಂಗ್ ಇವಾಗ ತೋರಿಸ್ತಾ ಇದ್ದೀನಿ. ನೈಟೇ ನಾವು ಬೇಯಿಸ್ಬಿಟ್ಟಿದ್ವಿ, ಬಟ್ ಅದು ನಾನು ವೀಡಿಯೋ ಮಾಡಿರಲಿಲ್ಲ ಅಷ್ಟೇ. ಇದೀಗ ಮಾರ್ನಿಂಗ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಾರ್ನಿಂಗ್ ನೀವು ಬಿಸಿ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಒಟ್ಟಿಗೆ 15 ಈ ಥರ 15 ಗಟ್ಟಿ ಆಗಿದೆ ನೋಡಿ, ಈ ಥರ ಬರುತ್ತೆ. ಸೊ ಇವಾಗ ನಾನು ಎಲೆಯಿಂದ ಇದನ್ನು ಬಿಡಿಸ್ತಾ ಇದ್ದೇನೆ ನೋಡಿ. ಇದು ಕೆಂಪು ಕಲರ್ ಬಂದಿಲ್ಲ, ಕೆಲವೊಂದು ಎಲೆಯಲ್ಲಿ ಕೆಂಪು ಬರುತ್ತೆ, ಕೆಲವೊಂದು ಸಲ ಎಲೆಯ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಲೆ ಯಾವುದು ನಾವು ತಗೋತೀವಿ ಅಂತ. ಅದು ಯಾವುದು ಎಲೆ ತಗೊಂಡ್ರೆ ಕೆಂಪು ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಸೊ ಕೆಲವೊಂದು ಸಲ ರೆಡ್ ಕಲರ್ ಬರುತ್ತೆ, ಕೆಲವೊಂದು ಎಲೆಯಲ್ಲಿ ರೆಡ್ ಕಲರು ಬರಲ್ಲ. ನೀವು ಬಾಳೆ ಎಲೆಯಲ್ಲಿ ಕಟ್ಟಿದ್ರೆ ಏನೋ ರೆಡ್ ಕಲರ್ ಬರಲ್ಲ. ಸೊ ಮತ್ತು ಉಪ್ಪಳಿಗೆ ಎಲೆಯಲ್ಲಿ ಕಟ್ಟಿದರೂ ಕೂಡ ರೆಡ್ ಕಲರಲ್ಲೇನೋ ಬರುತ್ತೆ. ಸೊ ನೋಡಿ ಈ ಥರ ಆಗಿದೆ. ಏನಂತೇಳಿದರೆ ಸ್ವಲ್ಪ ಅಕ್ಕಿ ಜಾಸ್ತಿ ಆಗಿತ್ತು, ಹಾಗಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಟೇಸ್ಟು ಎಲ್ಲ ಚೆನ್ನಾಗಿತ್ತು, ಒಂದು ಸ್ವಲ್ಪ ಅಕ್ಕಿ ಜಾಸ್ತಿ ಆಗಿದೆ. ಯಾಕಂದರೆ ಇದು ಹಲಸಿನ ಹಣ್ಣಿದೆ ಅಲ್ವಾ, ಅದು ಜಾಸ್ತಿ ನೀರು ಬಿಟ್ಕೊಂಡಿಲ್ಲ. ಹಲಸಿನ ಹಣ್ಣು ಜಾಸ್ತಿ ನೀರು ಬಿಡ್ಕೊಳ್ತಾ ಇದ್ದರೆ ಅಷ್ಟೊಂದೇನು ಇದಾಗ್ತಾ ಇರಲಿಲ್ಲ, ಒಂದು ಸ್ವಲ್ಪ ಏನೋ ಗಟ್ಟಿಯಾಗಿತ್ತು. ಬಟ್ ಈ ಥರ ಗಟ್ಟಿಯಾದ್ರೇ ಚೆನ್ನಾಗಿರುತ್ತೆ ಹಲಸಿನ ಹಣ್ಣಿದು. ಅದೊಂಥರ ಪಿಚಿ ಥರ ಆದರೆ ಅದು ತಿನ್ನೋದಕ್ಕೇನೆ ಇಷ್ಟ ಇರಲ್ಲ, ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ. ಏನು ಅಂತ ಹೇಳಿದರೆ, ನೀವು ಹಲಸಿನ ಹಣ್ಣು ಜಾಸ್ತಿ ಆದರೆ ಏನಾಗುತ್ತೆ, ಅಕ್ಕಿ ಕಮ್ಮಿ ಆದರೆ ಏನಾಗುತ್ತೆ, ಆವಾಗ ಅದು ಪಿಚಿ ಥರ ಆಗುತ್ತೆ. ಅದೇ ನೀವು ಹಲಸಿನ ಹಣ್ಣನ್ನು ಕಡಿಮೆ ಸ್ವಲ್ಪ ಜಾಸ್ತಿ ಅಕ್ಕಿನೂ ಸ್ವಲ್ಪ ಜಾಸ್ತಿ ಹಾಕಿದರೆ ಏನು ಕೂಡ ಆಗಲ್ಲ. ಸೊ ಈ ಥರ ಕಟ್ ಮಾಡ್ತೇನೆ. ಕೆಂಪು ಚಟ್ನಿ ಕೂಡ ಮಾಡಿದ್ದೇನೆ, ಖಾರವಾದ ಕೆಂಪು ಚಟ್ನಿ ಮತ್ತು ಸಿಹಿಯಾದ ಹಲಸಿನ ಹಣ್ಣಿನ ಕಡುಬು ಕೂಡ ರೆಡಿಯಾಗಿದೆ, ಸಾಗುವಾನಿ ಎಲೆಯಿಂದ ಮಾಡಿರೋದು. ಇವಿಷ್ಟ ಆದರೆ ಲೈಕ್ ಮಾಡಿ.